ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿವಿ ಜಶ್ವಿ ವ್ಲಾಗ್ಸ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತು ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬಿಕಾಸ್ ಸ್ವಲ್ಪ ಕೆ ಆರ್ ನಗರಕ್ಕೆ ಹೋಗಬೇಕಿತ್ತು. ಜಶ್ವಿಗೆ ಹುಷಾರಿರಲಿಲ್ಲ ಸ್ವಲ್ಪ, ಹಾಗಾಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಅಂತ ಹೋಗ್ತಾ ಇದ್ದೀವಿ. ಆ್ಯಂಡ್ ನಾನು ಮಹದೇಶ್ವರ ಬೆಟ್ಟದಿಂದ ರಿಟರ್ನ್ ಆದಾಗ ಕೂಡ ಅವಳಿಗೆ ಕನ್ಸಲ್ಟ್ ಮಾಡಿದ್ದೆ. ಆವಾಗ ಸ್ವಲ್ಪ ಕ್ಯೂರ್ ಆಗಿತ್ತು. ಈಗ ಮತ್ತೆ ಡಿಸೆಂಟ್ರಿ ಆಗಿಬಿಟ್ಟಿದೆ. ಸೊ ಸಖತ್ ವೀಕ್ ಆಗಿದ್ಲು. ಹಾಗಾಗಿ ಒಂದ್ಸಲ ಟೆಸ್ಟ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಕೂಡ ಮಾರ್ನಿಂಗೇ ಕರ್ಕೊಂಡು ಹೋಗ್ತಾ ಇದ್ದೀವಿ. ಆ ಕಡೆಯಿಂದ ರಿಟರ್ನ್ ಆಗಲಿಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಮಾರ್ನಿಂಗ್ ಸುದ್ದಿ ಜೊತೆನೇ ಹೊರಟಿದ್ದೀವಿ. ಆ್ಯಂಡ್ ಸುದ್ದಿ ಕೆ ಆರ್ ನಗರದಲ್ಲಿ ವರ್ಕ್ ಮಾಡ್ತಾ ಇರೋದ್ರಿಂದ ನಮಗೆ ಈ ಥರದ ಒಂದೊಂದು ಸಲ ಯೂಸ್ ಆಗುತ್ತೆ. ಮಾರ್ನಿಂಗ್ ಹೋಗಿ ಈವ್ನಿಂಗ್ ರಿಟರ್ನ್ ಆಗ್ಬೋದು ಅಂತ. ಸೊ ಹಾಗಾಗಿ ಪ್ರತಿ ಒಂದು ಸಲಿನೂ ನಾನು ಅಮ್ಮನ ಮನೆಗೆ ಹೋಗ್ಬೇಕಾದ್ರೆ ತಪ್ಪರೆ ಯಾವುದೇ ಒಂದು ಫಂಕ್ಷನ್ಗೆ ಹೋಗ್ಬೇಕಾದ್ರೂ ಕೂಡ ನಾನು ಮಾರ್ನಿಂಗ್ ಹೋಗೋಕ್ಕೆ ಪ್ರಿಫರ್ ಮಾಡ್ತೀನಿ ಸುದ್ದಿ ಜೊತೆ. ಆ ಕಡೆಯಿಂದ ರಿಟರ್ನ್ ಈಸಿಯಾಗಿ ಆಗ್ಬೋದು ಅಂತ. ಆ್ಯಂಡ್ ಜಶ್ವಿ ಕೂಡ ಸ್ವಲ್ಪ ಆ್ಯಕ್ಟಿವ್ ಆಗೇ ಇದ್ದಾಳೆ. ಆದರೂ ಪಾಪ ಅವಳನ್ನ ನೋಡಿದ್ರೆ ತುಂಬ ಅಂದರೆ ತುಂಬ ವೀಕ್ ಆಗಿದ್ಲು. ಹಾಗಾಗಿ ಒಂದ್ಸಲ ತೋರಿಸ್ಕೊಬಂದ್ಬಿಟ್ರೆ ಸರಿಯಾಗುತ್ತೆ, ನಾವು ಪ್ರಾಬ್ಲಮ್ಸ್ ಇರಲ್ಲ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಅದರಲ್ಲೂ ಅವಳ ಡಾಲು, ಹೇರ್ ಬ್ಯಾಂಡು, ಅದು ಇದು ಅಂತ ಏನೇನೋ ತೊಗೊಂಡಿದ್ಲು. ದಾರಿ ಉದ್ದಕ್ಕೂ ಕೂಡ ಒಂದೊಂದು ಅಂತ ಬೆಳೆಸ್ತಾನೇ ಇದ್ಲು. ಅದನ್ನು ನಾವು ಮಧ್ಯೆ ಸ್ಟಾಪ್ ಮಾಡಿ ಎತ್ಕೊಡ್ತಾ ಇದ್ವಿ. ಬಿಕಾಸ್ ಅವಳಿಗೆ ಇವಾಗ ಏನು ಹೇಳೋಕ್ಕೂ ಆಗಲ್ಲ, ತುಂಬ ಸೆನ್ಸಿಟಿವ್ ಆಗಿದ್ದಾಳೆ. ಯೂಶಲಿ ಮಕ್ಕಳೇ ಹಾಗೆ, ಅವ್ರಿಗೇನಾದರೂ ಫೀವರ್ ಅಥವಾ ಈ ಥರ ಕಾಫ್, ಕೋಲ್ಡ್ ಏನಾರ ಆಗಿಬಿಟ್ರೆ ಮಕ್ಕಳನ್ನ ನೋಡೋಕ್ಕೂ ಆಗಲ್ಲ. ಆ್ಯಂಡ್ ಅವ್ರಿಗೆ ಸ್ವಲ್ಪ ಜೋರು ಮಾಡಿ ಮಾತಾಡಲಿಕ್ಕೂ ಆಗಲ್ಲ, ಅಷ್ಟು ಸೆನ್ಸಿಟಿವ್ ಆಗಿರ್ತಾರೆ. ಆ್ಯಂಡ್ ಕೆ ಆರ್ ನಗರದಕ್ಕೆ ಬಂದ್ವಿ ಫೈನಲಿ. ಯೂಶಲಿ ಅವಳಿಗೆ ನಾನು ಮೈಸೂರಲ್ಲಿ ಕನ್ಸಲ್ಟ್ ಮಾಡಿದ್ದು ಸಿಗ್ಮಾ ಹಾಸ್ಪಿಟಲಲ್ಲಿ. ಸೊ ಎಮರ್ಜೆನ್ಸಿ ಟೈಮಲ್ಲೆಲ್ಲ ನಾನು ಕೆ ಆರ್ ನಗರನೇ ಪ್ರಿಫರ್ ಮಾಡ್ತೀವಿ. ಬಿಕಾಸ್ ಎನಿ ಟೈಮ್ ಕೂಡ ಮೈಸೂರಿಗೆ ಹೋಗಿ ನಾವು ಕನ್ಸಲ್ಟ್ ಮಾಡೋಕ್ಕೂ ಆಗೋದಿಲ್ಲ. ಎಲ್ಲ ಟೈಮಲ್ಲೂ ಒಂದೇ ರೀತಿ ಇರೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾನು ಕೆ ಆರ್ ನಗರದಲ್ಲೂ ಕೂಡ ಅವಳಿಗೆ ಡಾಕ್ಟರ್ನ ಹತ್ರ ಅಭ್ಯಾಸ ಮಾಡಿಸಿದ್ದೀನಿ. ಬಿಕಾಸ್ ಕೆಲವೊಂದು ಮಕ್ಕಳಿಗೆ ಕೆಲವೊಬ್ಬರು ಡಾಕ್ಟರ್ ಕಡೆಯಿಂದನೇ ಕ್ಯೂರ್ ಆಗೋದು ಜಾಸ್ತಿ. ಹಾಗಾಗಿ ನಾನು ಇಲ್ಲೂ ಅಭ್ಯಾಸ ಮಾಡಿಸಿದ್ದೀನಿ. ಇನ್ ಕೇಸ್ ಇಲ್ಲಿ ಏನಾರ ಕ್ಯೂರ್ ಆಗಲಿಲ್ಲ ಅಂತಂದರೆ ನಾನು ಕೆ ಆರ್ ಮೈಸೂರಲ್ಲಿ ಕನ್ಸಲ್ಟ್ ಮಾಡೋದು. ಸೊ ಇಲ್ಲಿ ಮಾಲೇಗೌಡ ಅಂತ ಶಾಪ್ ಇದೆ, ಡಾಕ್ಟರು, ಅವ್ರ ಹತ್ರ ಕನ್ಸಲ್ಟ್ ಮಾಡ್ತೀವಿ. ಇನ್ನೂ ಜಾಸ್ತಿ ಅವಳನ್ನ ತೀರಾ ನೋಡೋಕ್ಕೆ ಆಗ್ತಾಯಿಲ್ಲ, ತುಂಬ ಹೆವಿ ಫೀವರ್ ಆ ಥರ ಏನಾರ ಬಂತು ಅಂತ ಹೇಳಿದ್ರೆ ಅವ್ರದ್ದು ಮನೆ ಇದೆ. ಸೊ ಅಲ್ಲಿಗೆ ಮಾರ್ನಿಂಗ್ ಹೋಗ್ಬಿಟ್ರೆ ಯಾರೂ ಫ್ರೀ ಇರೋದಿಲ್ಲ, ತುಂಬ ಚೆನ್ನಾಗೇ ಕನ್ಸಲ್ಟ್ ಮಾಡ್ಕೊಂಡು ಬರ್ಬೋದು. ನಾವು ಪ್ರತಿ ಸಲ ಕೂಡ ಅದೇ ಥರನೇ ಮಾಡ್ತಿದ್ವಿ. ಸೊ ಈ ಸಲ ನಾವು ಬಂದಿದ್ದು ಕೂಡ ಲೇಟ್ ಆಯ್ತಲ್ವ, ಹಾಗಾಗಿ ಶಾಪಲ್ಲೇ ಹೋಗಿ ಕನ್ಸಲ್ಟ್ ಮಾಡೋಣ ಅಂತ ಅಂದ್ಕೊಂಡು ಬಂದಿದ್ದೀವಿ. ಅವಳು ನೋಡಿದ್ರೆ ಆ್ಯಕ್ಟಿವ್ ಆಗೇ ಕಾಣಿಸ್ತಾ ಇದ್ದಾಳೆ. ಬಟ್ ನಮಗೆ ಗೊತ್ತು ಅವಳು ತುಂಬ ಅಂದರೆ ತುಂಬ ವೀಕ್ ಆಗಿದ್ದಾಳೆ. ನಾವು ಅವಳಿಗೆ ಹುಷಾರಿಲ್ದಿದ್ದಾಗ ಚೆಕ್ ಮಾಡಿಸ್ದಾಗಲೂ ಇವಾಗಲೂ ಮಿನಿಮಮ್ ಒಂದು 750 ಗ್ರಾಮ್ ಕಮ್ಮಿ ಆಗಿದ್ದಾಳೆ. ಇದೇನು ಅಷ್ಟೊಂದು ಕಮ್ಮಿ ಆಗಿದೆ ಅಂತಲೇ ಅಲ್ಲ, ಅವಳು ಇರೋದೇ ಸ್ವಲ್ಪ ಸಣ್ಣ ಅಲ್ವಾ, ಹಾಗಾಗಿ ನಮಗೆ ಇನ್ನೂ ಸಣ್ಣ ಹಂಗೆ ಕಾಣಿಸ್ತಾಳೆ. ಹಾಗಾಗಿ ನಮಗೂ ಸ್ವಲ್ಪ ಟೆನ್ಷನ್ ಆಯಿತು, ಏನಪ್ಪ ಇಷ್ಟೊಂದು ಕಮ್ಮಿ ಆದ್ಲು ಅಂತ. ಸೊ ಫೈನಲಿ ಅಲ್ಲಿ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ ಅಮ್ಮನ ಮನೆಯೇ ಊಟ ಎಲ್ಲ ಮುಗಿಸ್ಕೊಂಡು ಈವ್ನಿಂಗ್ ಆಯಿತು. ಸುದಿ ಕೂಡ ಬಂದರು. ಸೊ ಈಗ ಹೊರಟಿದ್ದೀವಿ ಊರಿಗೆ. ನಾನು ಯೂಶ್ವಲಿ ಈ ಥರ ನಮ್ಮ ಹಸ್ಬೆಂಡ್ ಊರಿಂದ ಅಮ್ಮನ ಮನೆಗೆ ಹೋದಾಗ ಏನೂ ಅಷ್ಟು ರೆಡಿ ಆಗೋಲ್ಲ. ಜಸ್ಟ್ ಆ್ಯಸ್ ಇಟ್ ಈಸ್ ಮನೆ ಹತ್ರ ಹೇಗಿರ್ತೀನೋ ಹಾಗೆ ಇರೋದು. ಯಾಕೆಂದರೆ ಹತ್ರ ಅಲ್ವಾ, ಅದಕ್ಕೆ ರೆಡಿಯೆಲ್ಲ ಆಗಬೇಕು ಅಂತ ಏನು ನನಗೂ ಅನಿಸಲ್ಲ. ಫಂಕ್ಷನ್ಸ್ ಏನಾರು ಇದ್ದರೆ ಅಥವಾ ಎಲ್ಲರೂ ಹೋಗ್ಬೇಕಂದ್ರೆ ಮಾತ್ರ ರೆಡಿ ಆಗ್ತೀನಿ, ಇಲ್ಲಾಂದರೆ ಹಾಗೇ ಇರ್ತೀನಿ. ಸೊ ಅದಾದಮೇಲೆ ನೆಕ್ಸ್ಟ್ ಡೇ ಅವಳು ಸ್ವಲ್ಪ ರಿಕವರ್ ಆದಳು. ಹಾಗಾಗಿ ಸ್ವಲ್ಪ ಜಮೀನ್ ಹತ್ರ ಹೋಗೋಣ, ಸ್ವಲ್ಪ ಎಳ್ಳೀರೆಲ್ಲ ಕುಡಿಸ್ಕೊಂಡು ಬರೋಣ. ಅವಳಿಗೂ ಕೂಡ ಇಲ್ಲಿ ಬಂದು ತುಂಬ ಟೈಮ್ ಆಗಿತ್ತು, ಹಾಗಾಗಿ ಕರ್ಕೊಂಡು ಬಂದ್ವಿ. ಸೊ ಯೂಶ್ವಲಿ ನಾನು ಮನೆ ಹತ್ರ ಎಲ್ಲ ಮಣ್ಣಲ್ಲಿ ಆಟ ಆಡೋಕ್ಕೆ ಬಿಡಲ್ಲ ಅವಳಿಗೆ. ಅಲ್ಲಿ ಮಣ್ಣು ಅಷ್ಟು ನೀಟ್ ಇರಲ್ಲ, ಹಾಗಾಗಿ ನನಗಷ್ಟು ಇಷ್ಟನೂ ಆಗೋದಿಲ್ಲ. ಸೊ ಇದು ಜಮೀನಲ್ವ, ಇಲ್ಲಿ ಏನೂ ಅಷ್ಟು ಯಾವುದೇ ಥರ ಗಲೀಜಾಗಲಿ ಏನೂ ಇರಲ್ಲ, ಹಾಗಾಗಿ ಇಲ್ಲೇ ಕೂತ್ಕೊಂಡು ಆಟಾಡ್ತಾ ಇದ್ದಾಳೆ. ಸೊ ಹೊಗೆ ಸೊಪ್ಪು ಟೈಮೆಲ್ಲ ಮುಗೀತು. ಸೊ ಅದೆಲ್ಲ ಕಟಾವು ಮಾಡಾದಮೇಲೆ ಇವಾಗ ಅವರೆಕಾಳು ಹಾಕಿದ್ದಾರೆ. ಸೊ ಹಾಗೆ ಒಂದು ರೌಂಡ್ ಬರೋಣ ಅಂತ ಅಂದ್ಕೊಂಡು 3 ಜನ ಕೂಡ ಬಂದಿದ್ದೀವಿ, ಎಳ್ಳೀರು ಕುಟ್ಕೊಂಡು ಹೋಗೋಣ ಅಂತ. ಜಶ್ವಿಗಂತೂ ಈ ಥರ ಬಂದು ಆಟ ಆಡೋದಂದರೆ ತುಂಬ ಇಷ್ಟ. ನಮ್ಮ ಮನೆ ಹತ್ರ ಮಕ್ಕಳು ಅಷ್ಟೊಂದೇನಿಲ್ಲ,
ಒಬ್ಬಳೇ ಆಟಾಡ್ತಾಳೆ. ಒಂದೊಂದು ಸರಿ ಮಾತ್ರ ಅವ್ರ ಅಣ್ಣ ಬರ್ತಾನೆ. ಸೊ ಆಗ ಅವನ ಜೊತೆ ಆಟಾಡ್ತಾಳೆ. ಆ್ಯಂಡ್ ನಾನು ಕೂಡ ಯಾರ ಹತ್ರನೂ ಕೂಡ ಅವಳನ್ನ ಬಿಡಲ್ಲ ಆಟಾಡೋಕ್ಕೆ. ಆ್ಯಂಡ್ ಅವಳು ಹೇಳ್ತಾ ಇದ್ದಾಳೆ ಅಲ್ಲಿ ನಾನು ವೀಡಿಯೋ ಮಾಡ್ಕೊತಾ ಇದ್ದರೆ, ಅಮ್ಮ ಆಯ್ ಫ್ರೆಂಡ್ಸ್ ಅಂತ ಹೇಳಿ ಮಾತಾಡಿ ಅಂತೆಲ್ಲ ಹೇಳ್ತಾ ಇದ್ದಾಳೆ. ಒಂದು ಸಲ ಅವಳ ಹತ್ರನೇ ನಾನು ಸ್ಟಾರ್ಟಿಂಗ್ ಮಾತಾಡಿಸ್ಬೇಕು ಅಂದ್ಕೊಂಡಿದ್ದೀನಿ, ನೋಡೋಣ. ಅವಳು ಏನಾದರೂ ಈ ಥರ ಮಾತಾಡಿ ಅಂತಂದರೆ ಸಾಕು ಏನೇನೋ ನಾಟಕ ಆಡ್ತಾಳೆ. ಹಾಗಾಗಿ ಅವಳು ಮಾಡೋದನ್ನೇ ವೀಡಿಯೋ ಮಾಡ್ಕೊಂಡಿರ್ತೀನಿ. ಸೊ ಮಕ್ಕಳು ಈ ಏಜಲ್ಲಿ ಏನೇ ಮಾತಾಡಿದ್ರು ಅದು ಚೆಂದ ಅಂತ ಅನಿಸುತ್ತೆ. ಬಟ್ ಅದೇ ಕಂಟಿನ್ಯೂ ಆದರೆ ಮುಂದಕ್ಕೆ ಅದೇ ಸ್ವಲ್ಪ ಪ್ರಾಬ್ಲಮ್ ಅನಿಸುತ್ತೆ. ಹಾಗಾಗಿ ನಾವು ಯಾವ ಥರ ಬೆಳೆಸ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನನ್ನ ಮಗಳಂತೂ ಅದರಲ್ಲಿ ಸ್ವಲ್ಪ ನಮ್ಮ ಮಾತನ್ನ ಹೇಳಿದ್ದನ್ನ ಕೇಳ್ತಾಳೆ. ಹೇಳಿದ ತಕ್ಷಣ ಬರ್ತಾಳೆ, ಎಲ್ಲ ಕೇಳ್ತಾಳೆ. ಸಮ್ಟೈಮ್ಸ್ ಮಾತ್ರ ಹಠ ಮಾಡ್ತಾಳೆ. ಆ್ಯಂಡ್ ಸುದಿ ಕೂಡ ಅಷ್ಟರಲ್ಲಿ ಅವಳು ಆಟಾಡಿ ಮುಗಿಯೋಷ್ಟರಲ್ಲಿ ಎಳ್ನೀರು ತಂದುಕೊಟ್ರು. ನಾವು ಸ್ಟ್ರಾ ಏನು ಯೂಸ್ ಮಾಡಲ್ಲಲ್ವ, ಹಾಗಾಗಿ ಎಳ್ನೀರು ಕುಡಿಯೋಕ್ಕೆ ಅವಳಿಗೊಂದು ಪ್ಲ್ಯಾನ್ ಮಾಡಿದ್ದೀವಿ. ಪೆನ್ ಇರುತ್ತೆ ಅಲ್ವಾ, ಪೆನ್ದು ಕ್ಯಾಪ್ ಎಲ್ಲ ರಿಮೂವ್ ಮಾಡಿಬಿಟ್ಟು, ಅದು ರೀಫಿಲ್ ಎಲ್ಲ ರಿಮೂವ್ ಮಾಡಿಬಿಟ್ಟು, ಅದು ಖಾಲಿ ಇರುತ್ತೆ ಅಲ್ವಾ, ಅದು ಪೈಪ್ ಥರ ಕಾಣಿಸುತ್ತೆ ಅಲ್ವಾ, ಸೊ ಅದನ್ನೇ ತೊಗೊಬಂದ್ಬಿಡ್ತೀವಿ ಹೊಲ್ದ ಹತ್ರ. ಅದೇ ಸ್ಟ್ರಾ, ಯಾಕೆಂದರೆ ಅವಳಿಗಿನ್ನ ಚಿಕ್ಕವಳಾಗಿರೋದ್ರಿಂದ ಅವಳಿಗೆ ಕುಡಿಯೋಕ್ಕೆಲ್ಲ ಬರಲ್ಲ ಅದರಿಂದ. ಹಾಗಾಗಿ ಅದನ್ನೇ ತಗೊಂಡು ಅಭ್ಯಾಸ ಮಾಡಿಸ್ತೀವಿ. ಆ್ಯಂಡ್ ಇವಳು ಅಷ್ಟೇ ಯಾವುದೇ ರೀತಿ ಪ್ರಿಸರ್ವೇಟಿವ್ಸ್ ಹಾಕಿರೋಂಥ ಫ್ರೂಟ್ ಜ್ಯೂಸನ್ನ ಅಷ್ಟು ಪ್ರಿಫರ್ ಮಾಡಲ್ಲ. ಓನ್ಲಿ ಇದು ಎಳನೀರು ಮತ್ತು ಶುಗರ್ ಕೇನ್ ಜ್ಯೂಸ್ ಅಷ್ಟೇ ಪ್ರಿಫರ್ ಮಾಡೋದು. ನಾವು ಸಮ್ಟೈಮ್ಸ್ ಪ್ರಿಸರ್ವೇಟಿವ್ ಜ್ಯೂಸ್ ಕೊಟ್ಟರು ಕೂಡ ಅವಳು ಒಂದು 2 ಸಿಪ್ ಮಾಡಿಬಿಟ್ಟು ಆಮೇಲೆ ಕುಡಿಯೋದಿಲ್ಲ. ಇದೆಲ್ಲನೂ ಕೂಡ ತುಂಬ ಚೆನ್ನಾಗಿ ಕುಡಿತಾಳೆ. ಸೊ ಅವಳಿಗೇನು ಇಷ್ಟ ಅದನ್ನೇ ಕೂಡ ನಾವು ಮಾಡೋದು. ಹಾಗೆ ಸ್ವಲ್ಪ ರೀಲ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಅವಳ ಹತ್ರ ಈ ಥರ ಮಾಡು ಆ ಥರ ಮಾಡು ಅಂತ ಹೇಳ್ತಾ ಇದ್ದೆ. ಅವಳು ಸ್ಮೈಲ್ ಮಾಡು ಅಂದರೆ ಸಾಕು ಆ ಥರ ಅಂತ ಮಾಡ್ತಾಳೆ. ಅದೇ ಚೆನ್ನಾಗಿರುತ್ತೆ ಮಕ್ಕಳಿಗೆ ಮಾಡೋಕ್ಕೆ. ಸೊ ಹೊಲದಿಂದ ಎಲ್ಲ ಬಂದ್ವಿ. ಸೊ ಈಗ ಒಂದು ಸಿಂಪಲ್ಲಾಗಿರೋದೊಂದು ಬೋಂಡ ರೆಸಿಪಿ ಹೇಳ್ತೀನಿ, ಬನ್ನಿ ನೋಡೋಣ. ಇದು ಕಾರ್ನ್ ಮತ್ತು ಸಬ್ಬಸಿಗೆ ಸೊಪ್ಪಿಂದ ಬೋಂಡ. ಇದು ಸುದಿಗೆ ಮೋಸ್ಟ್ ಫೇವ್ರೆಟ್ ಬೋಂಡ ಅಂತಲೇ ಹೇಳ್ಬೋದು. ಅವರು ಯೂಶ್ವಲಿ ಬಜ್ಜಿ ಬೋಂಡ ಆ ಥರ ಎಲ್ಲ ತಿನ್ನಲ್ಲ. ಸೊ ಈ ಥರ ಸೊಪ್ಪು ಹಾಕಿದ್ರೆ ಮಾತ್ರ ತಿನ್ನೋದು. ಅದಕ್ಕೆ ನಾನು ಏನು ಮಾಡ್ತೀನಿ, ಸ್ವಲ್ಪ ಯೂನಿಕ್ಕಾಗಿ ಟ್ರೈ ಮಾಡ್ತೀನಿ. ಯೂಶ್ವಲಿ ಬೋಂಡಾಗೆ ಏನೇನು ಹಾಕ್ತೀರಾ ಅದೇ ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು. ನಾನಿಲ್ಲಿ ಎಕ್ಸ್ಟ್ರಾ ಏನು ಅಂದರೆ ಕಾರ್ನು ಮತ್ತು ಸಬ್ಬಸಿಗೆ ಸೊಪ್ಪು ಮತ್ತು ರೆಡ್ ಚಿಲ್ಲಿ ಪೌಡರ್, ಅಕ್ಕಿ ಹಿಟ್ಟು ಮತ್ತು ಸ್ವಲ್ಪ ಸೋಡಾ ಮತ್ತು ಜೀರಿಗೆ. ನಿಮ್ಮ ಹತ್ರ ಓಂಕಾಳು ಇದ್ದರೆ ಅದನ್ನ ಹಾಕೊಬೋದು. ಅದೆಲ್ಲನೂ ಹಾಕಿ ನೀಟಾಗಿ ನಾನಿಲ್ಲಿ ಫಸ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಇದಕ್ಕೆ ಬೇಕು ಅಂದರೆ ಪಾಲಕ್ ತಪ್ಪೋದ್ರೆ ಮೆಂತ್ಯ ಸೊಪ್ಪು ಕೂಡ ಹಾಕೊಬೋದು, ಅದರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಆ್ಯಂಡ್ ಇನ್ನೊಂದು ಟಿಪ್ ಏನಂದರೆ, ಬೋಂಡಾಗೆ ನಾವು ಕಡಲೆ ಹಿಟ್ಟನ್ನ ಜಾಸ್ತಿ ಹಾಕ್ಬಾರ್ದು. ಆವಾಗ ಟೇಸ್ಟ್ ಆಗಲಿ ನಮಗೆ ಸಿಗಲ್ಲ, ಅಷ್ಟು ಚೆನ್ನಾಗಿ ಟೇಸ್ಟ್ ಇರಲ್ಲ. ನಾವೇನು ಮಾಡಬೇಕು, ಕಡಲೆ ಹಿಟ್ಟನ್ನ ಸ್ವಲ್ಪ ಕಮ್ಮಿ ಕ್ವಾಂಟಿಟಿಲಿ ಹಾಕ್ಕೊಂಡ್ರೆ ನಮಗೆ ಬೋಂಡ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನಾನು ಇಲ್ಲಿ ಏನು ಮಾಡ್ತಾಯಿದ್ದೀನಿ, ನಾನು ಏನೇನು ತೊಗೊಂಡಿದ್ದೀನಿ ತರಕಾರಿಗಳು, ಸೊಪ್ಪು ಆಗಿರ್ಬೋದು ಎಲ್ಲನೂ ಕೂಡ ಫಸ್ಟು ನೀಟಾಗಿ ಎಲ್ಲನೂ ಒಂದಕ್ಕೊಂದು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಬಿಕಾಸ್ ಆನಿಯನಲ್ಲಿ ನೀರಿರುತ್ತೆ, ಆ ನೀರಿನಂಶ ಹೊರಗಡೆ ಬರಬೇಕು. ಹಾಗಾಗಿ ಆ್ಯಂಡ್ ಅಕ್ಕಿ ಹಿಟ್ಟು ಏನಕ್ಕೆ ಹಾಕ್ತಾಯಿದ್ದೀನಿ ಅಂದರೆ ಕ್ರಿಸ್ಪಿನೆಸ್ಗೋಸ್ಕರ. ಅಕ್ಕಿ ಹಿಟ್ಟನ್ನ ಬೋಂಡ ತಪ್ಪದೆ ಬಜ್ಜಿಗೆ ಹಾಕಿದ್ರೆ ಕ್ರಿಸ್ಪಿನೆಸ್ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ, ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ಇಲ್ಲಿ ನಾನು ಅಕ್ಕಿ ಹಿಟ್ಟನ್ನು ಕೂಡ ಹಾಕ್ತಾಯಿದ್ದೀನಿ. ಅದೆಲ್ಲ ಹಾಕ್ಕೊಂಡು ಸ್ವಲ್ಪ ನೀರನ್ನ ಕಮ್ಮಿ ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ನಾನು ಅದನ್ನು ಸ್ಕಿಪ್ ಮಾಡಿಬಿಟ್ಟಿದ್ದೀನಿ ವೀಡಿಯೋ ಮಾಡ್ಕೊಳ್ಳೋದು, ಹಾಗಾಗಿ ಇಲ್ಲಿ ತೋರಿಸ್ತಾ ಇಲ್ಲ. ನೀವು ನಾನು ಬೋಂಡ ಹಾಕ್ತಾ ಇರಬೇಕಾದ್ರೆ ನೋಡ್ತಾ ಇರ್ಬೋದು, ಕಡಲೆ ಹಿಟ್ಟು ಜಾಸ್ತಿ ಇಲ್ಲ, ಬರೀ ಈರುಳ್ಳಿ ಮತ್ತು ಸೊಪ್ಪುಗಳೇ ಜಾಸ್ತಿ ಕಾಣ್ತಿದೆ. ಸೊ ಇಷ್ಟು ಅದಕ್ಕೆ ನೀವು ಮಿಕ್ಸ್ ಮಾಡಿಕೊಂಡು ಎಣ್ಣೆಲಿ ಕರೀರಿ, ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ನಮ್ಮ ಜಶ್ವಿಗಂತೂ ಈ ಥರ ಬೋಂಡಗಳಂದರೆ ತುಂಬ ಇಷ್ಟ. ಹಾಗಾಗಿ ಅಮ್ಮನ ಮನೆಗೆ ಹೋದಾಗೆಲ್ಲ ಅಮ್ಮ ಯೂಶ್ವಲಿ ಇದನ್ನೇ ಮಾಡ್ತಿರ್ತಾರೆ. ಸೊ ಇಷ್ಟೇ ಫ್ರೆಂಡ್ಸ್ ಬೋಂಡ ರೆಸಿಪಿ. ನೀವು ಒಂದ್ಸಲ ಟ್ರೈ ಮಾಡಿ, ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಆ್ಯಂಡ್ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಹಾಗೆ ಒಳ್ಳೊಳ್ಳೆ ರೆಸಿಪೀಸ್ ಕೂಡ ಹಾಕ್ತೀನಿ, ಪ್ಲೀಸ್ ಸಪೋರ್ಟ್ ಮಾಡಿ. ಆ್ಯಂಡ್ ನಾನು ಹಾಕಿರೋ ರೆಸಿಪಿಗಳ್ನ ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಗೆ ಬಂತು ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.